ಶ್ರೀ ಜ್ಞಾನ ವಿಕಾಸ ಕಲಿಕಾ ಕೇಂದ್ರಕ್ಕೆ ಸ್ವಾಗತ ಅಂತ ಹೇಳ್ತಾ ನಾನು ಫಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ವಿದ್ಯುತ್ ಶಕ್ತಿಯ ಮೇಲೆ. ಈಗ ಅದನ್ನೇ ಬೇಸಾಗಿಟ್ಕೊಂಡು ಕೆಲವೊಂದಿಷ್ಟು ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಚೂರು ಲೆಸನನ್ನು ಬಿಡ್ಬೋದು. ಯಾಕಂದರೆ ಟಿ ಹೆಲ್ಪ್ ಆಗೋ ಥರ ಪಾಯಿಂಟ್ಸ್ಗಳನ್ನು ನಾನು ಚೂಸ್ ಮಾಡಿ ವಿಡಿಯೋಸ್ಗಳನ್ನು ಮಾಡ್ತಾಯಿದ್ದೀನಿ. ಸಾಧ್ಯ ಆದಷ್ಟು ನೀವು ನಿಮ್ಮ ಫ್ರೆಂಡ್ಸಿಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಒಂಚೂರು ಯಾರಿಗಾದರೂ ಶೇರ್ ಮಾಡಿರಿ, ಅವರು ಕೂಡ ಓದಲಿ. ಅವ್ರಿಗೂ ಚೂರು ನಮ್ಮದು ಅಳಿಲು ಸೇವೆ ಒಂಚೂರು ಅವ್ರಿಗೂ ಹೆಲ್ಪ್ ಆದರೆ ನಮಗೆ ಖುಷಿ ಅನಿಸುತ್ತೆ. ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೆಚ್ಚು ಜನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡಿರಿ, ಅದು ನಮಗೆ ಸ್ವಲ್ಪ ಪಾಸಿಟಿವ್ ಮೋಟಿವೇಶನ್ ಕೊಡುತ್ತೆ ಅಂತ ಕೇಳ್ತಾ, ಆಮೇಲೆ ಲೈಕ್ ಮಾಡೋದು ಮರಿಬೇಡ್ರಿ. ಕಮೆಂಟ್ ಸೆಕ್ಷನಲ್ಲಿ ಚೆನ್ನಾಗಾದರೂ ಹೇಳ್ರಿ, ಆಗಲಿಲ್ಲ ಅಂದ್ರೂ ಹೇಳ್ರಿ, ನಮಗೆ ತಿದ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಆಯಿತಾ? ನೆಕ್ಸ್ಟ್ ಹೋಗೋಣ. ಈಗ ಕ್ವಶನ್ಸ್ ಕೇಳ್ತೀನಿ. ವಿದ್ಯುತ್ ಆವೇಶದ SI ಏಕಮಾನ ಯಾವುದು? ವಿದ್ಯುತ್ ಆವೇಶದ SI ಏಕಮಾನ ಯಾವುದು? ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ. ವಿದ್ಯುತ್ ಆವೇಶದ ಏಕಮಾನ ಕೂಲೂಮ್. ಯಾವುದು? ಕೂಲೂಮ್. ಆನ್ಸರ್ ಮಾಡ್ತಿದ್ದೀರಾ? ಹಿಂದಿನ ಕ್ಲಾಸ್ ನೋಡಿದವ್ರು ಈ ಕ್ಲಾಸಲ್ಲಿ ಆರಾಮ ಆನ್ಸರ್ ಮಾಡ್ತೀರಾ. 1 ಕೂಲೂಮ್ ಡ್ಯಾಶ್ ಎಲೆಕ್ಟ್ರಾನ್ಗಳಿಗೆ ಸಮ. ಇದನ್ನು ನಾನು ಹೇಳಿದ್ದಿಲ್ಲ, ಹೈಲೈಟ್ ಮಾಡಿ ಇದು ನೆನಪಲ್ಲಿ ಇಟ್ಕೊಳ್ರಿ. 1 ಕೂಲೂಮ್ ಅಂದರೆ 6 × 10⁻18 ಎಲೆಕ್ಟ್ರಾನ್ಸ್ಗಳಿಗೆ ಸಮ. 18 ಎಲೆಕ್ಟ್ರಾನ್ಗಳಿಗೆ ಸಮ ಆಗಿರುತ್ತೆ. ನೆಕ್ಸ್ಟ್, ಎಲೆಕ್ಟ್ರಾನ್ಗಳ ಋಣಾತ್ಮಕ ಆವೇಶ ಏನಾಗಿರುತ್ತೆ? ಎಲೆಕ್ಟ್ರಾನ್ನ ಋಣಾತ್ಮಕ ಆವೇಶ 1.6 × 10⁻−19 ಕೂಲೂಮ್ ಆಗಿರುತ್ತೆ. ಯಾವುದು? ಎಲೆಕ್ಟ್ರಾನ್ಗಳ ಋಣ ಆವೇಶ. ಯಾವಾಗಲೂ ಅದರಲ್ಲಿ ಎಷ್ಟು ಆವೇಶ ಋಣ ಎಲೆಕ್ಟ್ರಾನಿಂದ ಆವೇಶ ಎಷ್ಟಿರುತ್ತೆ ಅಂದರೆ 1.6 × 10⁻−19. ಈ ಕ್ವಶನನ್ನು ಎಲ್ಲೋ ಒಂದು ವರ್ಷ ಯಾವುದೋ ಎಕ್ಸಾಮಲ್ಲಿ ಕೇಳಿದ್ದಾರೆ, ನನಗೂ ಅಷ್ಟೊಂದು ನೆನಪಿಲ್ಲ. ಎಲೆಕ್ಟ್ರಾನ್ ಬಗ್ಗೆ ಕೇಳಿದ್ದಾರೆ. ವಿದ್ಯುತ್ ಪ್ರವಾಹದ ಏಕಮಾನ. ವಿದ್ಯುತ್ ಪ್ರವಾಹದ ಏಕಮಾನ ಎಲ್ಲರಿಗೂ ಗೊತ್ತಿದ್ದು ಈಸಿ, ಆ್ಯಂಪಿಯರ್. ಗೊತ್ತಾಯ್ತಾ? ವಿದ್ಯುತ್ ಪ್ರವಾಹದ ಅಳೆಯುವ ಸಾಧನ. ಇದು SI ಏಕಮಾನ ಆ್ಯಂಪಿಯರು. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಯಾವುದಂದರೆ ಅಮೀಟರ್. ಎಲ್ಲರಿಗೂ ಗೊತ್ತಿದ್ದು ಕೂಡ ಅಮೀಟರ್. ಅಳೆಯುವುದು ಅಮೀಟರ್ ಅಳಿತೀವಿ. ನೆಕ್ಸ್ಟು ಏಕಮಾನ ಆ್ಯಂಪಿಯರ್. ವಿದ್ಯುತ್ ಪ್ರವಾಹ ಅಳೆಯುವಾಗಿನ ಜೋಡಣೆ. ಯಾವ ಜೋಡಣೆ ಮಾಡಿ ಅಳಿತೀವಿ ವಿದ್ಯುತ್ ಪ್ರವಾಹವನ್ನು ಅಂದರೆ ಸರಣಿ ಜೋಡಣೆಯನ್ನು ಮಾಡಿ ನಾವು ವಿದ್ಯುತ್ ಪ್ರವಾಹವನ್ನು ಅಳಿತೀವಿ. ಆಯಿತಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟು ಡ್ರಿಫ್ಟ್ ಜವದ ಪ್ರಮಾಣ. ಏನಾಗಿದೆ ಅಂದರೆ 1 mm/s, 1 mm/s ಆಗಿದೆ ಡ್ರಿಫ್ಟ್ ಜವದ ಪ್ರಮಾಣ. ವಿಭವಾಂತರದ SI ಏಕಮಾನ ಎಲ್ಲರಿಗೂ ಗೊತ್ತರಿ, ವೋಲ್ಟ್. ಏನಿದ್ರದ್ದು? ವೋಲ್ಟ್ ಎಲ್ಲರಿಗೂ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ ನಾನು. ವಿಭವಾಂತರದ ಏಕಮಾನ. ವಿಭವಾಂತರವನ್ನು ಅಳೆಯುವ ಸಾಧನ ಯಾವುದು? ವೋಲ್ಟ್ ಮೀಟರ್. ಯಾವುದು? ವೋಲ್ಟ್ ಮೀಟರ್ನಿಂದ ಅಳಿತೀವಿ. ಓಮ್ನ ನಿಯಮದಲ್ಲಿ V/I ನಕ್ಷೆಯು ಮೂಲಕ ಹಾದು ಹೋಗುವ ಒಂದು ವೋಲ್ಟ್ ಮೀಟರ್. ಇದರಲ್ಲಿ ಏನಾಗಿರುತ್ತೆ ಗೊತ್ತಾ? ಮೂಲ ಬಿಂದುವಿನಿಂದ ಹಾದು ಹೋಗುವ ಸರಳ ರೇಖೆ. ಅದು ಸರಳ ರೇಖೆ ಆಗಿದೆ ಅದು. 11ನೇದು, ಓಮ್ನ ನಿಯಮದಲ್ಲಿ V/I ಒಂದು ಏನು? ಸ್ಥಿರಾಂಕ. ಅದು V/I I ಅನ್ನೋದು ಒಂದು ಸ್ಥಿರಾಂಕ ಆಗಿರುತ್ತೆ. ಸ್ಥಿರಾಂಕಕ್ಕೆ ಸಮಾನ ಅದು. ನೆಕ್ಸ್ಟು ರೋಧದ SI ಏಕಮಾನ. ರೋಧದ SI ಏಕಮಾನ ಯಾವುದು? ಓಮ್. ರೋಧದ ಏಕಮಾನ ಓಮ್ ಆಗಿದೆ. ನೆಕ್ಸ್ಟು ರೋಧವನ್ನು ಬದಲಾವಣೆಗೆ ಒಳಪಡಿಸುವ ಸಾಧನ ರಿಯೋಸ್ಟ್ಯಾಟ್. ಯಾವುದು? ರಿಯೋಸ್ಟ್ಯಾಟ್. ರೋಧನೆಯ ಬದಲಾಗುವ ಸಾಧನ ಅದು.
ನೆಕ್ಸ್ಟು ರೋಧದಲ್ಲಿನ ವಿದ್ಯುತ್ ಪ್ರವಾಹವು ಅದರ ರೋಧಕ್ಕೆ ಅನುಪಾತ ಹೊಂದಿರುತ್ತದೆ. ರೋಧದಲ್ಲಿನ ವಿದ್ಯುತ್ ಪ್ರವಾಹವು ಅದರ ರೋಧಕ್ಕೆ ವಿಲೋಮ ಅನುಪಾತವನ್ನು ಹೊಂದಿರುತ್ತೆ. ಏನಾಗಿರುತ್ತೆ ಇದು? ವಿಲೋಮ ಅನುಪಾತವನ್ನು ಹೊಂದಿರುತ್ತದೆ. ವಾಹಕದಲ್ಲಿನ ಆವೇಶಗಳ ಪ್ರವಾಹವು ಅದರ ಡ್ಯಾಶ್ದಿಂದಾಗಿ ಕುಂಠಿತವಾಗುತ್ತದೆ. ವಾಹಕದಲ್ಲಿ ಅದಕ್ಕೂ ಕುಂಠಿತ ಆಗುತ್ತೆ, ಅದರದ್ದು ಶಕ್ತಿ ವಿದ್ಯುತ್ ಪ್ರವಾಹ ರೋಧ ಉಂಟಾಗೋದ್ರಿಂದ. ಕಡಿಮೆ ರೋಧವಿರುವ ವಸ್ತುವು ಡ್ಯಾಶ್ ವಾಹಕ. ಕಡಿಮೆ ರೋಧ ಇರುವ ವಸ್ತು ಯಾವುದು? ಉತ್ತಮ ವಾಹಕ. ಈಗ ಚಿನ್ನ, ಬೆಳ್ಳಿ ಅದವಲ್ಲ, ಇವೆಲ್ಲ ಕಡಿಮೆ ರೋಧಕ ಇರೋವು, ಇವು ಉತ್ತಮ ವಾಹಕವಾಗಿರುತ್ತವೆ. ಕಬ್ಬಿಣ ಒಂಚೂರು ಹೆವಿ, ಅದು ಉತ್ತಮ ವಾಹಕ ಆಗೋದಿಲ್ಲ. ಬೆಟರ್ ಅಂದರೆ ಅಲ್ಯೂಮಿನಿಯಂ ತಂತಿ ವೈರುಗಳು ನೋಡಿರ್ತೀರ ನೀವು, ಅಲ್ಯೂಮಿನಿಯಂ. ಹಾಗಾಗಿ ಅಲ್ಯೂಮಿನಿಯಂ ಮೀಡಿಯಮ್ ಆಗಿ, ಈ ಕಡೆ ಕಡಿಮೆನೇ ಅಲ್ಲ, ಈ ಕಡೆಗೆ ಜಾಸ್ತಿನಲ್ಲ, ಅದು ಒಳ್ಳೆ ವಿದ್ಯುತ್ ಪ್ರವಾಹವನ್ನು ನಾವು ಪಡ್ಕೋಬಹುದು. ವಾಹಕವು ಗಣನೀಯ ರೋಧವನ್ನು ಹೊಂದಿದ್ದರೆ ಅದು ಜಾಸ್ತಿ ಕರೆಂಟನ್ನೇ ಬಿಡಂಗಿಲ್ಲಪ್ಪ, ಅದು ತನ್ನ ಮೂಲಕ ಅಂದರೆ ಅದನ್ನು ನಾವೇನಂತ ಕರಿತೀವಿ? ರೋಧಕ ಅಂತ ಕರಿತೀವಿ. ಪ್ಲಾಸ್ಟಿಕ್ ಐತಲ್ಲ, ಅದು ತನ್ನ ಮೂಲಕ ವಿದ್ಯುತ್ತನ್ನು ಹಾಯಿಸೋದೇ ಇಲ್ಲ, ಅದನ್ನು ನಾವು ರೋಧಕ ಅಂತ ಕರಿಬೋದು. ನೆಕ್ಸ್ಟು ಹೆಚ್ಚಿನ ರೋಧವನ್ನು ಒಡ್ಡುವ ವಸ್ತುವು ಡ್ಯಾಶ್ ವಾಹಕ. ಎಂಥ ವಾಹಕ ಅದು? ಹೆಚ್ಚಿನ ರೋಧವನ್ನು ಒಡ್ಡುವಂಥದ್ದಿದ್ರೆ, ಕರೆಂಟೇ ಸರಿಯಾಗಿ ಹರಿಯಂಗಿಲ್ಲಪ್ಪ ಅದರ ಮೂಲಕ ಅಂದರೆ ಅದು ಎಂಥದ್ದು? ಕಳಪೆ ವಾಹಕ ಆಗಿರುತ್ತೆ. ನೆಕ್ಸ್ಟ್, ವಾಹಕವು ಹೆಚ್ಚಿನ ರೋಧವನ್ನು ಒಡ್ಡುತ್ತದೆ. ಅವಾಹಕವು ಹೆಚ್ಚಿನ ಒಡ್ಡುತ್ತದೆ ಅಂದರೆ ರೋಧವನ್ನು ಒಡ್ಡುತ್ತದೆ. ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ. ಆಗಲೇ ನಾವು ಓದಿದ್ವಿ, ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ ಓಮ್ ಮೀಟರ್. ಇದನ್ನು ಕೇಳ್ತಾರೆ, ಇದು ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ, ಹೇಳಿರ್ತೀನಿ. ರೋಧಶೀಲಕದ್ದು ಇಂಪಾರ್ಟೆಂಟ್ ಕ್ವಶನ್ ಅದು. ರೋಧ ಮತ್ತು ರೋಧಶೀಲತೆಗಳು ಡ್ಯಾಶ್ದೊಂದಿಗೆ ಬದಲಾಗುತ್ತವೆ. ಯಾವುದರಿಂದ? ಉಷ್ಣದೊಂದಿಗೆ ಬದಲಾಗ್ತವವು. ಆಯಿತಾ? ಟಂಗ್ಸ್ಟನ್ ಲೋಹವು ಡ್ಯಾಶ್ ದ್ರವಣ ಬಿಂದು ಹೊಂದಿದೆ. ಟಂಗ್ಸ್ಟನ್ ತಂತಿದು ದ್ರವಣ ಬಿಂದು ಏನಾಗಿರುತ್ತೆ? ಹೆಚ್ಚಿನದನ್ನು ಕೊಟ್ಟಿದ್ದಾರೆ ಇಲ್ಲಿ. ಅದು ಎಷ್ಟು ಇದೆ ಕೂಲಮ್ ಏನಿದೆ ನನಗೆ ನೆನಪಿಲ್ಲ, ಒಟ್ಟು ಹೆಚ್ಚಿನ ರೋಧವನ್ನು ಹೊಂದಿರುತ್ತೆ ಟಂಗ್ಸ್ಟನ್ ತಂತಿ. ಬೇಗ ಹಾಳಾಗಲ್ಲ, ಆದರೂ ಹೆಚ್ಚು ಓವರ್ಲೋಡ್ ಕರೆಂಟ್ ಬಂದಾಗ ಮಾತ್ರ ಬಲ್ಬ್ಗಳು ಬರ್ನ್ ಆಗೋದನ್ನು ನೋಡ್ತೀವಿ. ವಿದ್ಯುತ್ ಬಲ್ಬ್ಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಅನಿಲಗಳನ್ನು ತುಂಬಿರುತ್ತಾರೆ. ಯಾವುದು? ನೈಟ್ರೋಜನ್ ಮತ್ತು ಆರ್ಗಾನ್. ಇದನ್ನು ನೆನಪಲ್ಲಿ ಇಟ್ಕೊಳ್ರಿ. ವಿದ್ಯುತ್ ಬಲ್ಬ್ಗಳಲ್ಲಿ ಯಾವುದನ್ನು ಬಳಸ್ತಾರೆ ಅಂತಂದೇಳಿ, ನೈಟ್ರೋಜನ್ನು ಮತ್ತು ಯಾವುದು? ಆರ್ಗಾನನ್ನು ತುಂಬಿರ್ತಾರೆ. ನೈಟ್ರೋಜನ್ ಮತ್ತು ಆರ್ಗಾನ್ ಡ್ಯಾಶ್ ಕ್ರಿಯಾಶೀಲ ಅನಿಲಗಳು. ಇವು ಕಡಿಮೆ ಕ್ರಿಯಾಶೀಲ, ಜಲ್ದಿಗೆ ಆ್ಯಕ್ಟಿವ್ ಆಗಿ ಕಡಿಮೆ ಆದರೆ ಬಲ್ಬ್ ಡಮ್ ಅಂದ್ಬಿಡುತ್ತೆ. ಹಾಗಾಗಿ ಕಡಿಮೆ ಕ್ರಿಯಾಶೀಲ ಅನಿಲಗಳವು. ಫ್ಯೂಸ್ ಮತ್ತು ವಿದ್ಯುತ್ ಸಾಧನಗಳೊಂದಿಗೆ ಡ್ಯಾಶ್ ಕ್ರಮದಲ್ಲಿರಿಸಿರುತ್ತಾರೆ. ಯಾವ ಕ್ರಮದಲ್ಲಿ? ಸರಣಿ ಕ್ರಮದಲ್ಲಿ. ಇದನ್ನು ಕೇಳ್ತಾರೆ ಯಾವುದೇ ಮೊರಾರ್ಜಿ ಕ್ವಶನಲ್ಲೇ. ಯಾವಾಗ ನಾವು ಬರೆದಿದ್ದೆ ನಾನು, ನಂದು ಮೊರಾರ್ಜಿನೂ ಆಗಿತ್ತು, ಮೊನ್ನೆ ಹೋಗಿಲ್ಲ ಅಷ್ಟೇ. ಯಾವುದು? ಫ್ಯೂಸ್ ಅನ್ನು ವಿದ್ಯುತ್ ಸಾಧನದೊಂದಿಗೆ ಸರಣಿ ಕ್ರಮದಲ್ಲಿ ಇರಿಸಿರುತ್ತಾರೆ. ಎಂಥ ವಿಧದಲ್ಲಿ? ಸರಣಿ ಜೋಡಣೆಯಲ್ಲೇ ನೋಡ್ರಿ, ಕರೆಂಟನ್ನು ಅಳೆಯೋದು, ಆಮೇಲೆ ಇವು ಟೆಸ್ಟ್ ಮಾಡೋದೆಲ್ಲ ಸರಣಿಯಲ್ಲೇ ಮಾಡ್ತೀವಿ. ನೀವೆಲ್ಲ PUC ಡಿಗ್ರಿಯಲ್ಲಿ ಮಾಡಿರ್ಬೋದು. ನೆಕ್ಸ್ಟು, ವಿದ್ಯುತ್ ಸಾಮರ್ಥ್ಯದ ಏಕಮಾನ ವ್ಯಾಟ್. ವಿದ್ಯುತ್ ಸಾಮರ್ಥ್ಯದ ಏಕಮಾನ ಯಾವುದು? ವ್ಯಾಟ್. ಎಷ್ಟು ವ್ಯಾಟ್ ಕರೆಂಟ್ ಸುಟ್ಟೈತಿ ಅಂತ ಹೇಳ್ತೇವಲ್ಲ ನಾವು, ಅದೇ. ಒಂದ್ಸಲ ಆ ಕ್ವಶನ್ಸ್ಗಳಿಗೆಲ್ಲ ಆನ್ಸರ್ ಇದ್ದಾವೆ, ಒಂದ್ಸಲ ಕಣ್ಣಾಡಿಸ್ಕೊಂಬಿಡಿ. ಡೈರೆಕ್ಟ್ ಕ್ವಶನ್ ಓದಿ ಆನ್ಸರ್ ಹೇಳಿದರೆ ಹೋಗ್ತಿರ್ಲಿಲ್ಲ. ಒಂಚೂರು ಕ್ವಶನ್ ಓದಿ ಆಮೇಲೆ ಇವನ್ನ ಆನ್ಸರ್ಗಳನ್ನ ನೋಡಿಕೊಂಡು ಕ್ಲಿಯರ್ ಮಾಡಿಕೊಳ್ರಿ, ಇನ್ನೂ ನಿಮಗೆ ಡೌಟ್ಸ್ ಇದ್ದರೆ. ಆಯಿತಾ? ನೆಕ್ಸ್ಟ್, ವಿದ್ಯುತ್ ಶಕ್ತಿ. ಮೊನ್ನೆ GPSTR ಅಲ್ಲಿ 2 ವೈರ್ಗಳನ್ನು ಏನು ಮಾಡೋದು, ಒಂದ್ರ ಮೇಲೆ ಒಂದು ಕನೆಕ್ಟ್ ಮಾಡಿದಾಗ ಇದರಲ್ಲಿ ಹೆಂಗೆ ತೋರಿಸ್ತೀರಾ, ರೇಖಾಚಿತ್ರದಲ್ಲಿ ಹೆಂಗೆ ತೋರಿಸ್ತೀರಾ ಅನ್ನೋ ಕ್ವಶನ್ ಬಂದಿತ್ತು. ಸುಮ್ಮನೆ ಕನ್ಫ್ಯೂಸ್ ಆಗಿತ್ತು. ಆದರೂ ಪರವಾಗಿಲ್ಲ, ಈಸಿ ಇತ್ತು, ಬರೆದಿದ್ವಿ. ಆದರೆ ಕನ್ಫ್ಯೂಸ್ ಅನಿಸುತ್ತಲ್ಲ ಎಕ್ಸಾಮಲ್ಲಿ, ಟೆನ್ಷನ್ಗೆ ಹೆಂಗೆ ಬರಿಬೇಕಪ್ಪ, ಹೆಂಗೆ ಡ್ರಾ ಮಾಡ್ಬೇಕನ್ನೋದು ಗೊತ್ತಾಗ್ತಾ ಇರಲ್ಲ. ಆ ಥರ ವಿದ್ಯುತ್ ಕೋಶ ಈ ಥರ ಇರುತ್ತೆ. ದೊಡ್ಡದು ಯಾವಾಗಲೂ ಪ್ಲಸ್ ಇರುತ್ತೆ, ಗೊತ್ತಿಲ್ಲ ಅಂದರೆ ತಿಳ್ಕೊಡ್ರಿ. ಚಿಕ್ಕ ಲೈನ್ ಯಾವಾಗಲೂ ಮೈನಸನ್ನು ತೋರಿಸುತ್ತೆ. ಪ್ಲಗ್, ತೆರೆದ ಪ್ಲಗ್ಗು ಈ ಥರ ಇರುತ್ತೆ. ಅದೇ ಒಂದು ವೇಳೆ
ಆನ್ ಸ್ವಿಚ್ಚು ಈ ಥರ ನೆನಪಿಟ್ಕೊಳ್ರಿ. ಆನ್ ಸ್ವಿಚ್ಗೆ ಚುಕ್ಕಿ ಇಟ್ಟಿರ್ತಾರೆ, ಓಪನ್ ಸ್ವಿಚ್ಗೆ ಚುಕ್ಕಿಯನ್ನು ಇಟ್ಟಿರೋಂಗಿಲ್ಲ. ವಿದ್ಯುತ್ ಕೋಶ ಅಥವಾ ಬ್ಯಾಟ್ರಿ, ಹೀಗೆ ಬ್ಯಾಟ್ರಿಯನ್ನು ನಾವು ಹಿಂಗೆ ಗೆರೆ ಹಾಕ್ಕೊತ ಹೋಗ್ತಾವಲ್ಲ, ದೊಡ್ಡ ಗೆರೆ ಪ್ಲಸ್ ಸೂಚಿಸುತ್ತೆ, ಚಿಕ್ಕ ಗೆರೆ ಮೈನಸನ್ನು ಸೂಚಿಸುತ್ತೆ. ನಿಮಗೆ ತಿಳುವಳಿಕೆಗೆ ಇರಲಿ ಅಂತ ಇದನ್ನು ಹೇಳ್ತಾ ಇದ್ದೀನಿ. ಯಾವ ಕ್ವಶನ್ ಯಾವಾಗ ಕೇಳ್ತಾರೆ ಅಂತ ಗೊತ್ತಾಗಲ್ಲ, ಹಾಗಾಗಿ. ನೆಕ್ಸ್ಟ್ ಪ್ಲಗ್ ಕೀ ಹೇಳಿದ್ನಲ್ಲ, ಈ ಥರನೂ ಬರೀತಾರೆ. ಪ್ಲಗ್ ಕೀನ ಈ ಥರನೂ ಬರೀತಾರೆ. ಇದೇನು ಗೊತ್ತಾ, ಪಾಯಿಂಟ್ ಇಟ್ಟರೆ ಕ್ಲೋಸ್ಡ್ ಅಂತ, ಮುಚ್ಚಿದ ಅಂತ ಅರ್ಥ. ಹೀಗೆ ಟಚ್ ಮಾಡಿದರೆ ಇದು ತಂತಿಯ ಕಿಲು, ಅಂದರೆ ಜಾಯಿಂಟ್ ಲೈನ್ಸ್ ಇರ್ತಾವಲ್ಲ ಅವು, ಈ ಪಾಯಿಂಟ್ಗಳೇನಿರ್ತಾವೋ ತಂತಿಯ ಕೀಲುಗಳು ಅಂತ ಕರೀತಾರೆ. ನೆಕ್ಸ್ಟ್ ಜೋಡಣೆ ಇಲ್ಲದೆ ದಾಟಿದ ತಂತಿ. ಇಲ್ಲಿ ನೋಡ್ರಪ್ಪ, ಜೋಡಣೆ ಇಲ್ಲದಂದರೆ ಹೀಗೆ, ಜೋಡಣೆ ಇರೋದಾದರೆ ಪ್ಲಸ್ ಮಾಡ್ಕೊಂಬಿಡ್ಬೇಕು ಅಂತ. ವಿದ್ಯುತ್ ಬಲ್ಬ್, ಇದು ವಿದ್ಯುತ್ ಬಲ್ಬು ಅಥವಾ ಇದು ವಿದ್ಯುತ್ ಬಲ್ಬ್ ಅಂತ ಸೂಚಿಸ್ತಾರೆ. ಚಿತ್ರ ಕೊಟ್ಟಿದ್ದು ಯಾವ್ದು ಚಿತ್ರ ಅಂತ ಕೇಳ್ಬೋದು. ಅದರಲ್ಲಿ 1 ಮಾರ್ಕ್ಸ್ ಬರುತ್ತೆ. ಮೊನ್ನೆ GPSTರಲ್ಲಿ ಕೇಳಿದ್ದಾರೆ, ಅದಕ್ಕೋಸ್ಕರ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ರೋಧಕದ ರೋಧ ಈ ಥರ ಇರುತ್ತೆ. ಇದು ನೋಡ್ರಿ, ಪರಿವರ್ತಿತ ರೋಧ, ರಿಯೋಸ್ಟ್ಯಾಟ್ನ ಚಿತ್ರ ಬಿಡಿಸ್ರಿ ಅಂತ ಹೇಳಿದರು. ನಾನು ಇದನ್ನಿಷ್ಟೇ ಬಿಡಿಸಿ ಬಂದಿದ್ದೆ. ಇದಕ್ಕೆ ಮೇಲೆ ಗೆರೆ ಹಾಕಿಲ್ಲ. ಐ ಥಿಂಕ್ 4 ಹಾಕೊಂಡ ಪ್ರಕಾರ ನನಗೆ ಮಾರ್ಕ್ಸ್ ಬಂದೇ ಇಲ್ಲ ಇದು ರಿಯೋಸ್ಟ್ಯಾಟಿಗೆ. ಅಂದರೆ ಹಿಂಗೆ ಅಡ್ಡ ಒಂದು ಗೆರೆ ಹಾಕಬೇಕಿತ್ತು. ನಾನು ಇದನ್ನಿಷ್ಟೇ ಬರೆದು ಬಂದೇನೆ. ಇದು ರೋಧ, ಇದು ಅಡ್ಡ ಗೆರೆ ಹಾಕಿದ್ರೇನು ಪರಿವರ್ತಿತದ ರೋಧ. ಇದು ಈ ಥರ ಬಿಡಿಸ್ತಾರೆ. ಏನು ಓದಿದ್ರೂ ಕಡಿಮೆನೇ. ಜೋಡಣಾ ತಂತಿ ಯಾವ ಥರ ಇರುತ್ತೆ, ಈ ಥರ ಜೋಡಿಸಿರೋ ತಂತಿ, ಈ ಥರ ಒಂದು ಲೈನ್ ಥರ ಇರುತ್ತೆ. ಅಮೀಟರ್, ಇದು ಅಮೀಟರು ಪ್ಲಸ್ ಮೈನಸ್ ಕನೆಕ್ಷನ್ನು. ವೋಲ್ಟ್ ಮೀಟರ್ ಇವನ್ನೆಲ್ಲ ನೋಡಿರ್ತೀವಿ. ಇದು ಗ್ಯಾಲನೋಮೀಟರು, ಇವನ್ನೆಲ್ಲ ಗುರುತಿಸ್ತೀವಿ. ಅರ್ಥಿಂಗ್ ಪಾಯಿಂಟ್ ನೋಡ್ರಿ, ಈ ಥರ ಚಿತ್ರ ಬರುತ್ತೆ. ಈ ಥರ ಚಿತ್ರ ಕೊಟ್ಟರೆ ಏನಂತ ಕೇಳಿದರೆ ಭೂ ಸಂಪರ್ಕ ಅಂತ ನೆನ್ಪಿಟ್ಕೊಳ್ರಿ. ಟ್ಯಾಪಿಂಗ್ ಕೀ ಅಂದರೆ ಇದು ವಿಚಿತ್ರವಾಗಿ ನೋಡ್ಕೊಳ್ರಿ, ಟ್ಯಾಪಿಂಗ್ ಕೀ. ನೆಕ್ಸ್ಟ್ ಪರ್ಯಾಯ ವಿದ್ಯುತ್, AC ಮೂಲ. ಇಲ್ಲಿ ಪರ್ಯಾಯ ವಿದ್ಯುತ್ಗೆ ಹಿಂಗೆ ತೋರಿಸ್ತೀವಿ, ಆಯಿತಾ. ಇದು ಪರ್ಯಾಯ ವಿದ್ಯುತ್. ಡೈರೆಕ್ಟ್ ಕರೆಂಟಿಗೆ D ಅಂತಂದು ಬರೀದು, ಹಿಂಗೆ ಸರ್ಕಲ್ ಬರೀದು D ಅಂತಂದೇನೋ ಬರೀತಾರೆ. ಹಿಂಗೆ D ಅಂತ ಬರೀದ್ರೆ ಡೈರೆಕ್ಟ್ ಕರೆಕ್ಟ್ ಅಂತಂದೇನೋ ಐತಿ. ಇನ್ನೊಂದು ಕ್ಲಾರಿಫೈ ಮಾಡ್ಕೊಳ್ರಿ, ನನ್ನ ಮೇಲೆ ಬಿಡಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಇದು ಮಾತ್ರ ಕನ್ಫರ್ಮ್, ಈಗ ತೋರಿಸ್ತಾ ಇರೋದು ಕನ್ಫರ್ಮು. ನೆಕ್ಸ್ಟ್ ಹೀಟರ್ ಏನಿದೆ ಗೊತ್ತಾ, ಹೀಟರ್ದು ಈ ಥರ ಚಿತ್ರ ಇರುತ್ತೆ, ಲಕ್ಷ್ಯ ಇರಲಿ. ಇಲ್ಲಿ ವ್ಯತ್ಯಾಸಗಳಿದಾವೆ. ಇದೇ ಮೇನ್ ಸೆಕ್ಷನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು. ಏನಪ್ಪ ಅಂದರೆ ವೋಲ್ಟ್ ಮೀಟರು ಮತ್ತು ಅಮೀಟರು. ವೋಲ್ಟ್ ಮೀಟರಲ್ಲಿ ಏನಾಗಿರ್ತದೆ, ಮಂಡದಲ್ಲಿನ 2 ನಿರ್ದಿಷ್ಟ ಬಿಂದುಗಳ ನಡುವಿನ ವಿಭವಾಂತರವನ್ನು ಅಳೆಯುತ್ತೆ. ವೋಲ್ಟ್ ಮೀಟರಲ್ಲಿ ವಿಭವಾಂತರವನ್ನು ಅಳಿತೀವಿ, ಅಮೀಟರಲ್ಲಿ ವಿದ್ಯುತ್ ಪ್ರವಾಹವನ್ನು ಅಳಿತೀವಿ. ಯಾವಾಗಲೂ ಸಮಾಂತರವಾಗಿ ಜೋಡಿಸಲಾಗುತ್ತದೆ, ಇದು ಯಾವಾಗಲೂ ಸರಣಿಯಾಗಿ ಜೋಡಿಸಲಾಗಿರುತ್ತದೆ. ಇಲ್ಲಿ ನೋಡ್ರಿ, ನಾನು ನಿಮಗೆ ಹೇಳ್ತೆ ಯಾವಾಗಲೂ ನಾವು ಸರಣಿ ಜೋಡಣೆಯನ್ನು ಮಾಡ್ತೀವಿ ಅಂತಂದು ಹೇಳಿ. ಇಲ್ಲೇನು ಮಾಡ್ತಾರೆ, ವೋಲ್ಟ್ ಮೀಟರಲ್ಲಿ ಸಮಾಂತರ ಜೋಡಣೆಯನ್ನು ಮಾಡ್ತೀವಿ, ಇಲ್ಲಿ ಸರಣಿ ಜೋಡಣೆಯನ್ನು ಮಾಡ್ತೀವಿ. ಹೆಚ್ಚು ರೋಧ ಹೊಂದಿದೆ, ಕಡಿಮೆ ರೋಧ ಹೊಂದಿದೆ. ಇದು ಇಂಪಾರ್ಟೆಂಟು, ಇದು ನಿಮಗೆ ಗೊತ್ತಾಗಲಿ ಅಂತಂದು ಇದನ್ನು ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ನೋಡ್ಕೊಳ್ರಿ. ಇನ್ನೂ ಒಂದು ಇಂಪಾರ್ಟೆಂಟ್ ಸೆಕ್ಷನ್ ಅಂದರೆ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ. ಇವು ನಾವು ಡಿಫ್ರೆನ್ಸ್ ನೋಡಿಕೊಂಡು ಓದಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಇದು ಟ್ಯಾಲಿ ಮಾಡಿರ್ತಾವಲ್ಲ, ಕಾನ್ಫಿಡೆನ್ಸ್ ಇರುತ್ತೆ. ಒಂದನ್ನೇ ಉದ್ದಕ್ಕೆ ಓದ್ಕೊತ ಹೋದರೆ ಅದಕ್ಕೇನೋ ಹೇಳಿದ್ವಲ್ಲ ಅನ್ನಂಗಿರುತ್ತೆ. ಈ ಡಿಫ್ರೆನ್ಸಲ್ಲಿ ಓದ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ನೆನಪಲ್ಲಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸಮಾನ ರೋಧವು ವೈಯಕ್ತಿಕ ರೋಧದ ಮೊತ್ತಕ್ಕೆ ಸಮ. ಇಲ್ಲಿ ನೋಡ್ರಿ, ಇಲ್ಲಿ ಸಮಾನ ರೋಧವು, ಇಲ್ಲಿ ಈ ಸಮಾನ ರೋಧವನ್ನು ಹೆಂಗೆ ತೋರಿಸ್ತೀವಿ ಅಂದರೆ ಈ ಥರ ತೋರಿಸ್ತೀವಿ. ಇದನ್ನು ವಿಲೋಮದಲ್ಲಿ ತೋರಿಸ್ತೇವೆ. ವಿಲೋಮ ಅಥವಾ ಋತ್ಕರ್ಮ ಅಂತ ಕರಿತೀವಿ. ಹೀಗೆ ಇನ್ವರ್ಸ್ ನೀವೆಲ್ಲ ನೋಡಿರ್ತೀರಿ, ಆದರೂ ಸ್ವಲ್ಪ ನೆನಪಲ್ಲಿರಲಿ. ಸರಣಿ ಇದು ಸಮಾಂತರ. ಪ್ರತಿರೋಧದಲ್ಲಿ ಪ್ರವರ್ತಿಸುವ ವಿದ್ಯುತ್ ಸ್ಥಿರವಾಗಿರುತ್ತೆ. ಇಲ್ಲಿ ವಿದ್ಯುತ್ ಸ್ಥಿರವಾಗಿರುತ್ತೆ, ಆದರೆ ಇದರಲ್ಲಿ ಪ್ರತಿರೋಧದಲ್ಲಿ ಪ್ರವಹಿಸುವ ವಿದ್ಯುತ್ ವಿಭಾಗ ಹೊಂದಿರುತ್ತದೆ. ವಿದ್ಯುತ್ ವಿಭಾಗ ಭಿನ್ನ ಆಗಿರುತ್ತೆ. ಇಲ್ಲಿ ಸ್ಥಿರ ಇರ್ತದೆ, ಇಲ್ಲಿ ಭಿನ್ನ ಇರ್ತದೆ. ವಿಭವಾಂತರವು ಪ್ರತಿರೋಧದಲ್ಲಿ ಭಿನ್ನವಾಗಿರ್ತೈತಿ, ಆದರೆ ಇಲ್ಲಿ ಸ್ಥಿರ ಆಗಿರುತ್ತೆ. ಇಲ್ಲಿ V ಅನ್ನೋದೇನಾಗಿರುತ್ತೆ, ಭಿನ್ನ ಆಗಿರುತ್ತೆ. ಇಲ್ಲಿ V ಅನ್ನೋದು ಕಾನ್ಸ್ಟೆಂಟ್ ಆಗಿರ್ತೈತಿ. ಇಲ್ಲಿ I ಕಾನ್ಸ್ಟೆಂಟ್ ಇರ್ತೈತಿ,
ಇಲ್ಲಿ ವಿ ಏನು ಐ ಏನಾಗಿರ್ತೈತಿ ಡಿಫ್ರೆಂಟ್ ಇರ್ತೈತಿ, ಡಿಫ್ರೆಂಟ್ ಇರ್ತೈತಿ. ನೆಕ್ಸ್ಟ್ ತೆರೆದ ಮಂಡಲ, ಮುಚ್ಚಿದ ಮಂಡಲ. ಪ್ಲಗ್ಗನ್ನು ತೆಗೆದು ಮಂಡಲವನ್ನು ಕಡಿತಗೊಳಿಸಲಾಗುತ್ತದೆ. ಇಲ್ಲಿ ಪ್ಲಗ್ಗನ್ನು ಮುಚ್ಚಿ ಮಂಡಲವನ್ನು ಪೂರ್ಣಗೊಳಿಸಲಾಗುತ್ತದೆ. ನೆಕ್ಸ್ಟು ಇಲ್ಲಿ ಯಾವುದೇ ವಿದ್ಯುತ್ ಪ್ರವಾಹ ಸಾಧ್ಯವಿಲ್ಲ. ಇಲ್ಲಿ ಯಾವುದೇ ನಿರಂತರ ವಿದ್ಯುತ್ ಪ್ರವಾಹ ಉಂಟಾಗ್ತೈತಿ. ಸ್ವಿಚ್ ತೆಗೆದಿದ್ವಿ ಅಂದರೆ ವಿದ್ಯುತ್ ಪ್ರವಾಹ ಆಗೋದೇ ಇಲ್ಲ. ಸ್ವಲ್ಪ ಅದನ್ನು ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ನೆಕ್ಸ್ಟ್ ಹೆಚ್ಚಿನ ಮಟ್ಟದ ಆಲೋಚನಾ ಕೌಶಲ ಪ್ರಶ್ನೆಗಳು ಅನ್ನೋದ್ರಲ್ಲಿ ಬರುತ್ತೆ. ಈ ಕ್ವಶನನ್ನು ನಾನು ತೆಗೆದಿಲ್ಲ, ಆದರೆ ಇಲ್ಲಿದ್ದಾವೆ ನೋಡಿರಿ. ಏನಂದರೆ 25 ವೋಲ್ಟ್ ಮತ್ತು 220 ವ್ಯಾಟ್ನ ವಿದ್ಯುತ್ ದೀಪವನ್ನು ಪ್ರತಿದಿನ 10 ಗಂಟೆಗಳ ಕಾಲ ಉಪಯೋಗಿಸಲಾಗಿದೆ. ಅದು ಉರಿಯುವಾಗ ಅದರ ರೋಧ, ಪ್ರತಿದಿನದ ಶಕ್ತಿ ವ್ಯಯವನ್ನು ಕಿಲೋವ್ಯಾಟ್ನಲ್ಲಿ ಕಂಡುಹಿಡಿಯಿರಿ. ಇವೆಲ್ಲ GPSTR ಕ್ವಶನ್ಸು. ಆಲ್ಮೋಸ್ಟ್ ಆಲ್ ಒಂದು ವೇಳೆ ಬಂದರೆ ಈ ಲೆಸನ್ನಲ್ಲಿ ಸ್ವಲ್ಪ TET ಹೆಲ್ಪ್ ಆದರೆ ಅಂತಂದೇಳಿ ನಾನು ತೆಗೆದಿರೋದು. ಇಲ್ಲಿ ನೋಡಿರಿ, R=V²/P. ನಾನೇನು ಮಾಡಿಫೈ ಮಾಡಿದ್ನಲ್ಲ ಫಸ್ಟ್ ವಿಡಿಯೋದಲ್ಲಿ, ಅದರಲ್ಲಿ ಏನು ಸೂತ್ರಗಳಿದಾವಲ್ಲ ಅದು ಇದಕ್ಕೆ ಹೆಲ್ಪ್ ಆಗುತ್ತೆ ನೋಡಿರಿ. ಆಗಲೇ ಏನು ಇರ್ತಿತ್ತು, ಅದು I/R/V ಅಂತ ಇರ್ತಿತ್ತು, I²R ಅಂತ ಇತ್ತು. ಆಮೇಲೆ V²/P ಬಂತು, R ಬಂತು. P ಇಲ್ಲಿ ಏನು ಮಾಡಿದ್ದಾರೆ, Pನ ಮೇಲೆ ಕಳಿಸಿ Rನ್ನು ಕೆಳಗೆ ತೊಗೊಂಬಂದಿದ್ದಾರೆ. ಇಲ್ಲಿ ನಮಗೆ ಏನು ಬೇಕಾಗುತ್ತೆ, ರೋಧ ಬೇಕಾಗಿರೋದಕ್ಕೆ ಹೀಗೆ ಮಾಡಿದ್ದಾರೆ. ಅವರು 22 ವೋಲ್ಟ್ 220 ವೋಲ್ಟ್ 220 ಇನ್ನೂ ಒಂದು, ನಾವು ಸಾಮಾನ್ಯವಾಗಿ ನಮ್ಮ ಮನೆಗೆ ಸಪ್ಲೈ ಆಗುವಂಥ ಕರೆಂಟ್ ಎಷ್ಟು ವೋಲ್ಟ್ ಇರುತ್ತೆ ಅಂದರೆ 220. ಮನೆ ಬಳಕೆಗೆ ಬಳಸುವಂಥ ವೋಲ್ಟು ಎಷ್ಟು ಅಂತ ಕೇಳ್ತಾರೆ. ಎಲ್ಲೋ ಕೇಳಿದ್ರು ಇದನ್ನು TETಯಲ್ಲಿ. ಅದಕ್ಕೆ 220 ವೋಲ್ಟ್ ಅಂತ ನೆನಪಲ್ಲಿ ಇಟ್ಕೊಳ್ರಿ. ಆಮೇಲೆ ಅದರದ್ದು ಸಾಮರ್ಥ್ಯ ಏನು ಕೊಟ್ಟಿದ್ದಾರೆ, ವ್ಯಾಟು. ಅದನ್ನ ಭಾಗಿಸಿದಾಗ ನಮಗೆ ಇಷ್ಟು ಬರುತ್ತೆ, 1936 ಓಮ್ನಷ್ಟು ಶಕ್ತಿ ರೋಧ ಉಂಟಾಗುತ್ತೆ. ನೆಕ್ಸ್ಟು P/T ಹಾಕಿದಾಗ ಎಷ್ಟು ವ್ಯಾಟ್ ವಿದ್ಯುತ್ ಸಾಮರ್ಥ್ಯದಲ್ಲಿ, ಅಲ್ಲೇ ಕ್ವಶನ್ ಇತ್ತು ತೋರಿಸಿದ್ದೆ ನಾನು. ಅದನ್ನು ಮಾಡಿದಾಗ ಇಲ್ಲಿ P25 ಐತಿ, T ಏನೈತಿ 10 ಗಂಟೆಗಳ ಕಾಲ. ಅಂದರೆ ಅದನ್ನು ಸಿಂಪ್ಲಿಫೈ ಮಾಡಿದಾಗ 250 ಆಗ್ತೈತಿ. ಅದನ್ನು 1000ದಿಂದ ಭಾಗಿಸಿದರೆ 0.2 ಕಿಲೋವ್ಯಾಟ್. ಇದು ಬರೀ ವ್ಯಾಟಲ್ಲಿರೋದನ್ನ ಕಿಲೋವ್ಯಾಟ್ ಮಾಡಬೇಕಲ್ಲ, ಅದಕ್ಕೆ ಭಾಗಿಸಿದ್ವಿ. ಭಾಗಿಸಿದಾಗ ಒಂದು ಸಂಖ್ಯೆಗೆ 1, 5ಕ್ಕೆ 5, 2ಕ್ಕೆ 2 ಇಟ್ಟರೆ 1ಕ್ಕೆ ಪಾಯಿಂಟ್ ಇಟ್ಟರೆ 0.25 ಕಿಲೋವ್ಯಾಟ್ನಷ್ಟು ಶಕ್ತಿ ಬಿಡುಗಡೆ ಆಗುತ್ತೆ. ನೆಕ್ಸ್ಟ್ 20 ಓಮ್ನಷ್ಟು ರೋಧವಿರುವ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯು 50 ಏನಷ್ಟು ವಿದ್ಯುತ್ತನ್ನು ಬಳಸುತ್ತದೆ. ಇಲ್ಲಿ ಅದರ ವಿದ್ಯುತ್ ಸಾಮರ್ಥ್ಯ ಕೇಳಿದ್ದಾರೆ, ಓಮ್ ಕೊಟ್ಟಿದ್ದಾರೆ ನೋಡಿರಿ. P/IR ತೊಗೊಂಡ್ರಿ. ಇಲ್ಲಿ ಸೂತ್ರಗಳನ್ನು ನೆನಪಲ್ಲಿಟ್ಕೊಂಡು ಮಾಡಿಫೈ ಮಾಡಿಕೊಳ್ರಿ ಪ್ಲೀಸ್. ಲೆಕ್ಕಗಳು ಬಂದಾಗ ಇದು GPSTRಗೆ ಹೆಲ್ಪ್ ಆಗುತ್ತೆ ಆಯಿತಾ. P/IR. I ಅನ್ನೋದು ವೋಲ್ಟ್, 5A ಆ್ಯಂಪಿಯರ್. ನೆಕ್ಸ್ಟ್ R ಅನ್ನೋದು ರೋಧ, ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ ಅವರು. ಮಾಡಿಕೊಂಡ್ರೆ ಏನಾಯಿತು, 500 ವ್ಯಾಟ್ ವಿದ್ಯುತ್ ಸಾಮರ್ಥ್ಯ ಸಿಕ್ಬಿಡ್ತು. ಆದರೆ ಹೀಟ್, ಉಷ್ಣವನ್ನು ಕಂಡುಹಿಡಿಯಿರಿ, 30 ಸೆಕೆಂಡ್ ಕೊಟ್ಟಿದ್ದಾರೆ ಟೈಮ್. ಸಾಮರ್ಥ್ಯ ಎಷ್ಟಿದೆ, P ಕಂಡಿಟ್ಕೊಂಡ್ರಲ್ಲ 500, ಟೈಮು 30 ಸೆಕೆಂಡು. ಇಲ್ಲೇನಾಯಿತು, 1500 ಜೌಲ್ ಆಯಿತು. ಈ 1500ನ್ನು ನಾವು ಮತ್ತೆ ಏನು ಮಾಡೋಣ, ಇದರಲ್ಲಿ ಇರೋ 1000ವನ್ನು ಹೊರಗೆ ತೆಗೆದ್ರೆ ನಮಗೆ ಕಿಲೋ ತೋರಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ 15 ಕಿಲೋ ಜೌಲ್ ಆಗುತ್ತೆ. ನಾನು ನಿಮಗೆ ಹೆಲ್ಪ್ ಆಗಲಿ ಅಂತ ಇಷ್ಟೊಂದೆಲ್ಲ ವಿಡಿಯೋಸ್ಗಳನ್ನು ಚೂಸ್ ಮಾಡಿ ನೋಡಿಕೊಂಡು ಸಾಧ್ಯ ಆದಷ್ಟು ಸರಳ ರೀತಿಯಲ್ಲಿ ಅರ್ಥ ಆಗಲಿ ಅಂತಂದು ತಿಳಿಸ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ವಿಡಿಯೋಗಳನ್ನು ಕಳಿಸ್ರಿ. ಎಲ್ಲರೂ ಚೆನ್ನಾಗಿ ಓದಿರಿ. ಹೆಲ್ಪ್ ಆಗ್ತಾವಲ್ಲ, ನಿಮಗೆ ಹೆಲ್ಪ್ ಆಗ್ತಾವಲ್ಲ ಅಷ್ಟೇ ನನಗೆ ಖುಷಿ ಆಗುತ್ತೆ. ಬಾಯ್.